ಮೆಜೆಸ್ಟಿಕ್ ಅಡ್ಯಾಡೋಣ ಅಂತ ಡೇಂಜರಸ್ ಜಾಗ ಇದೆ. ಅದ್ರ ಯಾವ ಸರ್ತ ಮಕ್ಕೊಂದಿರ್ ಗೊತ್ತಿಲ್ರಿ. ಇದಂದ್ರು ದೊಡ್ಡ ಡೇಂಜರಸ್ ಜಾಗ. ಯಾವ ತರ ಬರುತ್ತಂತ ನಮಗೇನು ಗೊತ್ತಾಗೋದು. ಅದಕ್ಕೆ ಚಲೋ ಮತ್ತೆ ಇಲ್ಲಿ ಹುಡುಗಿಯರ ಅದಾರ ತೋರಿಸ್. ಪೊಲೀಸರ ಗಾಡಿ ಇಲ್ಲೇ ಐತೆ ನೋಡ್ರಿ. ಅವ್ರದ ಅಲ್ಲಿ ಹಿಂದೆ ಆಗೈತೆ. 50 ರೂಪಾಯಿ ಟಿ ಶರ್ಟ್ ಅದ ರೀ, ಬಟ್ ಸೆಕೆಂಡ್ ಹ್ಯಾಂಡ್ ಗೈಸ್. ಈ ಥರ ಇದ್ರಿ ದೇವಸ್ಥಾನ ನೋಡ್ರಿ. ಎಲ್ರಿ ಬಡದ್ರ ಏನು ಮಾಡೋದ್ರಿ, ಮದ ಹಂಗಿದ್ದಂಗೆ ಅದಾರು. ನನ್ನದೆಯ ಬಾಂಧಳದಿಯೋ ನನ್ನದೆಯ ಬಾಂಧಳದಿ ಚಿತ್ತಾರ ಬರೆದವಳೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಹೆಂಗಿದಾರಲ್ಲ? ರಾಮ್ ರಪ್ಪ ನಾನು ಮಸ್ತ್ ಬಿಚ್ ಬ್ಯಾಂಕ್ ರಾಮ್. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅದರಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ರಿ. ಇವಾಗ ಏನು ಹೊಂಟೈತಪ್ಪ ಅಂತಂದ್ರೆ ಈ ವ್ಲಾಗ ಏನಪ್ಪ ಅಂತಂದ್ರೆ ಏನ್ರಿ ಕಿಟಕಿ ಓಪನ್ ಮಾಡ್ಕೊಂಡು ಸ್ವಲ್ಪ ಹೇಳೋದು ಕಾರಣ ಏನಪ್ಪ ಅಂತಂದ್ರೆ ಹೊಲಸು RCB ಫ್ರ್ಯಾಂಚೈಸ್ ರೀ. ಭಾಳ ಅಂದ್ರೆ ಭಾಳ ಹೊಲಸೈತ್ರಿ ಯಪ್ಪ ದೇವ್ರ. ಈ ಏನು ಪ್ಯಾಂಟ್ಸ್ ಭಾಳ ಹುಚ್ಚ ಪ್ಯಾಂಟ್ಸ್ ಆಗಂತಲೇ ಇವರು ಭಾಳ ಕೆಟ್ಟ ಉಪಯೋಗ ಮಾಡ್ಕೊಳತ್ತಾರ ರೀ. ಟಿಕೆಟ್ ಬಿಟ್ಟಾರೆ ಕರೆಕ್ಟ್ ಬಿಟ್ಟು ಕೂಡ ಇದು ಮೂರನೇ ಸಲ ರೀ ನಾ ತೆಗೆದ ನಂದ್ರಾಗ ಬುಕ್ಕ ಆಗತ್ತದ. ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಯಾವ್ದ್ರಾಗ ಆಗಿಲ್ಲ ಅಂದ್ರೆ ಆಗತ್ತಲ್ಲ ತಾನೇ ಲಾಗೌಟ್ ಮಾಡೋದಿದ್ರಿ. ಅದ ಬಿಟ್ಕೊಂಡು 3 ಸಲ ಲಾಗೌಟ್ ಆಯ್ತು. ನಾನು ಲಾಗಿನ್ ಮಾಡಿ ಮತ್ತೆ ಇನ್ನೊಮ್ಮೆ ಲಾಗೌಟ್ ಆತ್ರಿ. ಹೊಳ್ಳಿ ಲಾಗಿನ್ ಮಾಡ್ಬೇಕಂದ್ರೆ 1 ತಾಸು ಬಿಟ್ಟು ಲಾಗಿನ್ ಆಗಿರಿ ಅನ್ನೋದು. ಯಾಕಂದ್ರೆ 3 ಸಲ ಲಾಗಿನ್ ಆಗಿರಿ. ಮತ್ತು ಲಾಗೌಟ್ ಆಗೋದಿದೆ ತಾನೇ ಮತ್ತು 3 ತಾಸು ಬಿಟ್ಟು 1 ತಾಸು ಬಿಟ್ಟು ಮಾಡೋಣ ಅಂತೈತಿ. ಏನು ನಮ್ಮ ತಂದ್ರೆ ತಲೆ ಹಾಪ್ ಆಗೈತ್ರಿ. ಬೆಳಗಿಂದ ಅದ್ರ ಸಂಬಂಧ ಕೂತೀನಿ ಆಗಲಿಲ್ಲ. ಇವಾಗೆಲ್ಲ ಹೊಂಟೈತಿಪ್ಪ ಅಂತಂದ್ರೆ ಇವತ್ತು ನಾವು ಬೆಂಗಳೂರು ಮೇನ್ ಸಿಟಿ ಆದಂಥ ಮೆಜೆಸ್ಟಿಕ್ ಅಡ್ಯಾಡೋಣ ಅಂತ ನೀವು ಇಬ್ಬರು. ಏನೇನು ಮೆಜೆಸ್ಟಿಕ್ದಾಗ ಹೆಂಗೈತಿ ಲೈಫ್ ಹೆಂಗೆ ನಡೆದಿರ್ತೈತೆ ಅಲ್ಲಿ ವ್ಯಾಪಾರ ಏನೋ ಭಾಳ ಚೀಪ್ ರೇಟ್ ಏನೋ ಗೋಲ್ಮಾಲ ಭಾಳ ಇರ್ತೈತೆ ಅಲ್ಲಿ. ನೋಡೋಂತ ಇವತ್ತು ಮೆಜೆಸ್ಟಿಕ್ ಎಲ್ಲ ಅಡ್ಯಾಡೋಂಥ ಮೆಜೆಸ್ಟಿಕ್ ಲೈಫ್ ಸ್ಟೈಲ್ ತೋರಿಸ್ತಾನೆ ಹೆಂಗೈತಿ ಏನಂತ. ಫಸ್ಟ್ ಟೈಮ್ ಮೆಟ್ರೋಗೆ ಹೋಗೋಣಂತ. ಟಿಕೆಟ್ ಸಿಗ್ಲಿಕ್ಕೆ ಬಿಡ್ರಿ ಹೋಗೋಣ. ಇನ್ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಿಕ್ಕಂತ. ಬೆಂಗಳೂರಾಗ ಗಾಯ ಬಿಡೋದು ಗಾಯ್ಸ್ ಇವತ್ತು ನೋಡ್ರಿ. ಇಲ್ಲಿ ತೆಂಗಿನ ಗಿಡ ಎಲ್ಲ ಅಳಗಾಡತಾವು. ಇದಾಗತೈತಿ ನನಗೂ ಗಾಯ ಬಿಡೋದೈತಿ ರೀ. ಈಗ ಅಕ್ಕಿ ಹಾಕೊಂಡು ಎಲ್ಲ ಪ್ಯಾಕ್ ಮಾಡಿ ಹೊಂಟೀನಿ. ಭಾಳ ಅಂದ್ರೆ ಭಾಳ ಕಾವಂತಲಿ 3 ಗಂಟೆ ಹುಚ್ಚೇನ್ರಿ ಸಂಭಾಸ್ಕೊಡಿ. ಈಗ ಮೆಟ್ರೋ ಸ್ಟೇಷನ್ಗೆ ಹೋಗೋಣ. ಬುಕ್ ಮಾಡಿ ಡೈರೆಕ್ಟ್ ಮೆಜೆಸ್ಟಿಕ್. ಈಜಿ ನೋಡ್ರಿ ಖರ್ಚಿಪ್ ಎಂತ ತಂದನ್ರಿ. ನಾನು ಖರ್ಚಿಪ್ ಇಲ್ಲಾರ್ಕ ನಮ್ಮ ಅಕ್ಕಂದು ಆಮೇಲೆ ಖರ್ಚಿಪ್ ಎಸ್ಕೊಂಬಂದ್ಬಿಟ್ಟು ನಮ್ಮ ಅಕ್ಕ ಆಫೀಸ್ಗೆ ಹೇಳು ನಾನು ಹುಡುಗಿಯರು ಖರ್ಚಿಪ್ ಎಸ್ಕೊಂಬಂದ್ಬಿಟ್ರೆ. ಮತ್ತು ಬೆಂಗಳೂರು ಬರೋಕೆ ಬಿಸಿಲು ಐತ್ರಿ. ಇದು ಮಧ್ಯಾಹ್ನ 2 ಗಂಟೆಗೆ ಇರುವಂಥದ್ದು ಈಗ 4:05 ಆದರೂ ಹಿಂಗೈತಿ. ಏನು ಮಾಡ್ದೆ ಅದು ಸಂಬಂಧ ಬೇಕಿಲ್ಲ ನೋಡ್ರಿ ಹೆಂಗೆ ಅಂತ. ಸೊ ಗೈಸ್ ಇವಾಗ ಮೆಟ್ರೋಗೆ ಬಂದ 8 ಒಳಗೆ ಟಿಕೆಟ್ ಇಲ್ಲೇ ವಾಟ್ಸಪ್ದಾಗ ಟಿಕೆಟ್ ಮಾಡಿ ಬಂದು ಟಿಕೆಟ್ ಬುಕ್ ಮಾಡೀನಿ. ಕೆಟ್ಟ ಕಾವಾಗದೈತಿ ರೀ ಅಪ್ಪ ದೇವ್ರೇ. ಕಾವು ಭಾಳ ಅಂದ್ರೆ ಭಾಳ ಕೆಟ್ಟ ಕಾವಾಗದೈತಿ. ನಮ್ಮ ಊರಾಗ ಕೆಟ್ಟ ಕಾವೈತಿ ಏನು ಗೊತ್ತಿಲ್ಲ. ಬಟ್ ಮಳೆ ಆಗ್ಬೇಕು ರೀ ಇಲ್ಲಿಕಂದ್ರೆ ಇಲ್ಲಿ ಪರಿಸ್ಥಿತಿ ಕರ್ತೈತಿ ಬೆಂಗಳೂರಾಗ. ಸೆಕೆಂಡ್ನಾಗ ಮೆಟ್ರೋ ಮಿಸ್ ಹಾಕಿತ್ತ. 1 ಸೆಕೆಂಡ್ ಮೆಜೆಸ್ಟಿಕಲ್ಲಿ ಜಾತ್ರೆ ನೋಡ್ರಿ ಮೆಟ್ರೋ. ಯಾಕಂದ್ರೆ ಇಲ್ಲಿ ಗ್ರೀನ್ ಲೈನ್ ಇರ್ತೈತೆ ರೀ. ಬೇರೆ ರೂಟ್ಗೆ ಹೋಗಾರ ಚೇಂಜ್ ಮಾಡ್ಬೇಕು. ಜಾತ್ರೆ ಗೈಸ್ ಮೆಜೆಸ್ಟಿಕ್ ಫಸ್ಟ್ ಫ್ಲೋರ್ಗೆ ಬಂದವ್ರಿ. ಡೈರೆಕ್ಟ್ ಎಂಟ್ರಿ ಇಲ್ಲೇ ನೋಡ್ರಿ. ಗೈಸ್ ಮೊದಲು ಇಲ್ಲ ದೊಡ್ಡ ಡೇಂಜರ್ಸ್ ಜಾಗ ಇದೆ. ಗರ್ಲ್ಸ್ ಈಗ ಗರ್ಲ್ಸ್ನ ಗರ್ಲ್ಸ್ ಇರಾಗಿಲ್ಲ ಅವ್ರ ಟ್ರಾನ್ಸ್ಜೆಂಡರ್. ಇವಾಗೆಲ್ಲ ಖಾಲಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಒಂದಿನ ರಾತ್ರಿ ಇಲ್ಲೇ ಮಕ್ಕೊಂಡಿರ್ತಾರೆ. ಪಿಕ್ಚರ್ ತೆಗಿಯಾಕೆ ಬರ್ಬೇಕಂತ ಹೇಳಿ ಹೀರೋ ಆಗ್ಬೇಕಂತ ಹೇಳಿ. ಅದ್ರ ಯಾವ ಸರ್ತ ಮಕ್ಕೊಂಡಿರೋ ಗೊತ್ತಿಲ್ಲ ರೀ. ಎಲ್ಲಿ ಮಕ್ಕೊಂಡಿರುತ್ತೋ ಗೊತ್ತಾದ್ರೆ ಅಲ್ಲಿ ಬಂದು ಮಕ್ಕೋತೈತ್ರಿ ನಮ್ಮ ಮೈಂದು. ನನ್ನಂತ ಎಲ್ಲ ಬಜಾರ್ ಸ್ಟಾರ್ಟ್ ಆದ್ಮೇಲೆ ಇಲ್ಲೆಲ್ಲ ಇಯರ್ಫೋನ್ಸ್ ಐಫೋನ್ ಎಲ್ಲ ಇಂಥವು ಸಿಗ್ತಾವೆ ಎಲ್ಲ ಕಡೆ. ಶೂಸ್ ನೋಡ್ರಿ ಬ್ರ್ಯಾಂಡೆಡ್ ಶೂಸ್. ಇದಂತೂ ದೊಡ್ಡ ಡೇಂಜರಸ್ ಜಾಗ ರೀ. ಇದು ಒಂದು 6 ತಿಂಗಳ ಹಿಂದೆ ಈಗಟ್ಟ ಪೊಲೀಸರೆಲ್ಲ ಸ್ಟ್ರಿಕ್ ಮಾಡಂತಲೇ ಖಾಲಿ ಐತೆ ಅಷ್ಟೇ. 6 ತಿಂಗಳ ಹಿಂದೆ ಮಂದಿರ ಇಲ್ಲಿ ಭಾಳ ರಿಸ್ಕಿ ಏರಿಯಾ ಇದೆ. ಈಗ ನಾವೆಲ್ಲ ಇಲ್ಲಿ ಚೋರ್ ಬಜಾರ ಇಂಥವು ಸಾಮಾನ್ಯ ಶೂಸ್ ನೋಡ್ರಲ್ಲ. ಶೂಸ ವಾಚ ಡ್ರೆಸ್ ಟಿ ಶರ್ಟ್ ಅವೆಲ್ಲ ಭಾಳ ಥರ ಸಿಗ್ತಾವೆ ಇಲ್ಲಿ. ಅಲ್ಲಿ ಕೆಳಗೆ ಅಂಡರ್ಗ್ರೌಂಡ್ ಹೋಗೋಣ, ಅಲ್ಲಿ ಇನ್ನೂ ಜಾಸ್ತಿ ಸಿಗ್ತಾವೆ ನೋಡೋಣಂತಾರೆ. ಗೈಸ್ ಇಲ್ಲಿ ಅದ ನೋಡ್ರಿ. ಗೈಸ್ ಅಂಡರ್ ಪಾಸ್ ಸ್ಟಾರ್ಟ್ ಆಯ್ತು ನೋಡ್ರಿ.
ಜಸ್ಟ್ 250 ಚಾಪಲ್ಸ್ ಗೈಸ್. ಕವರ್ ತೊಗೋಬೇಕಂದ್ರೆ ಇದು ಯಾವ ಥರ ತೊಗೋಬೇಕಂದ್ರೆ ಗೊತ್ತಾಗಲ್ತ್ರಿ. ಓಪನ್ ಬಾಕ್ಸ್ ಇಲ್ಲ ಅಂತ ನೋಡ್ರಿ, ಕವರ್ ಬೇಕಾಯ್ತು ನನಗೆ. ಒಟ್ಟು ತೋರ್ಸೋಣ ಡೆಮೋ ಇದ್ರೆ. ಇಲ್ಲ ಅಣ್ಣ, ಇದ್ರೆ ಏನು ಕೊಡೋಕ್ಕೆ ಡೆಮೋ ಇಲ್ಲ ತಗೋ, ಓಪನ್ ಮಾಡಿದ್ರೆ ತೊಗೋಬೇಕಾ? ಸೀಲ್ ಐಟಮ್ ಬರೋದು ಯಾವ ಥರ ಬರುತ್ತೆ ಅಂತ ನಮಗೇನು ಗೊತ್ತಾಗೋದು. ಗೈಸ್ ನೋಡೋಣ. ಗೈಸ್ ಇದೆಲ್ಲ ಡೆಮೋ ಕೊಡೋಂಗಿಲ್ಲ ರೀ, ನನಗೆ ಅಂಜಿಗೆ ಬರೋದು. ಭಾಳ ಕೇಳ್ಬಿಟ್ಟು ನಂಗೆ ಬಡಿಯಾಕತ್ರ ಏನು ಮಾಡೋದು ಮೊದಲು. ನಮ್ಮ ಊರಾಗಿರೋ ಬಡಿದೆ ನಡ್ಯಾಕೆ ಬರ್ತೈತಿ, ಮುಂದೆ ನೋಡಕ್ಕೆ ಬರ್ತೈತಿ. ಇಲ್ಲಿ ಏನು ಗೊತ್ತಿರಂಗಿಲ್ಲ ಏನು ಮಾಡೋದ್ರಿ. ಇದು ನಾವೊಂದು ಬೆಂಗಳೂರು ಮೆಜೆಸ್ಟಿಕ್ಕಿಗೆ ಒಂದು ಅಂದ್ರೆ ಒಂದು ಫಸ್ಟ್ ಟೈಮ್ ಬಂದಿದೆ 2023. ನಮ್ಮ ಕಾಲೇಜ್ ಹುಡುಗರೆಲ್ಲ ಎಕ್ಸಾಮ್ ಬರೆಯಕ್ಕೆ ಬಂದಿದ್ರಿ, ಆರ್ಮಿ ಎಕ್ಸಾಮ್ ಬರೋದು ನಾವು ಹೋದಾಗ ಅಡ್ಡಾಡಕ್ಕೆ ಬಂದಿದ್ವಿ ರೀ ನಾವು. ಅವಾಗ ಇಲ್ಲಿ ಏನೂ ಗೊತ್ತಿದ್ದಿಲ್ಲ ಮೆಜೆಸ್ಟಿಕ್ದಾಗ ಹಿಂಗೆ ಇರ್ತೈತಿ ಲಪಡ ಅಲ್ಲಿದೆ. ಫಸ್ಟ್ ಟೈಮ್ ಬಂದಾಗ ನನಗಂದ್ರು ತಲೆ ತಿರುಗಿ ಬಿದ್ದಿತ್ತು ಇಲ್ಲಿ. ಈಗ ಅದಾದ್ಮೇಲೆ ಒಂದು 2 ಸಲ ಬಂದೀನಿ. ಇಲ್ಲೇ ಮೆಜೆಸ್ಟಿಕ್ ಬಾಜುಕ ಇದನ್ನೈತಿ. ಇದೇ ಏನಪ್ಪ ಅಂತಂದ್ರೆ ರೈಲ್ವೆ ಸ್ಟೇಷನ್. ಅದ್ರ ಸಂಬಂಧ ಬಂದೇನು ಮತ್ತೆ ಏನಾರ ತಿಳ್ಕೊಂಡಿರ್ತಾರಪ್ಪ. ಈಗ ಮತ್ತು ಅದಾದಕ್ಕೂ ನಾನು ಬಂದಾಗ್ರಿ ನಮ್ಮ ದೋಸ್ತ ಅದು ಬಂದಿದ್ದು ಮತ್ತೊಮ್ಮೆ ಅದಕ್ಕೂ. ಅವಾಗ ಈ ಮೆಜೆಸ್ಟಿಕ್ ತಳಗೆಲ್ಲ ಹಿಂಗೆ ಸಾಮಾನು ಸಿಗ್ತಾವೆ, ಶೂಸ್ ಇರ್ತೈತೆ ಬಂದಿದ್ದು ರೀ. ಪ್ರೈಸ್ ಕೇಳಕ್ಕೂ ನಾವು ಹೊಳೆ ಬಿಡೋಂಗಿಲ್ಲ ರೀ ಇಲ್ಲಿ. ಅದಕ್ಕೆ ಅಂಜಿಗೆ ಬರಾಯ್ತು ನನಗೆ. ಎಲ್ರಿ ಬಡದ್ರೆ ನಾನು ಏನು ಮಾಡೋದು ರೀ, ಮೊದಲು ಹಂಗಿದ್ದಂಗೆ ಅದಾರು. ಅದ್ರ ಸಂಬಂಧ ಈಗ ಬಂದ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹೋಗೋದ ನಿಂತನ್ರಿ. ಮೆಜೆಸ್ಟಿಕ್ ಮೆಜೆಸ್ಟಿಕ್ ಈ ಥರ ಕುಲ್ಲ ಯಾವಾಗ ನೋಡಿಲ್ಲ, ಇದೆ ಫಸ್ಟ್ ಟೈಮ್ ನೋಡೋದು. ಇದು ಒಂದು ವಾಯ್ಸ್ ತೊಗೋಬೇಕಾಗೈತೆ, ಹೆಂಗೆ ಬರ್ತಾ ನೋಡಬೇಕಾಗಿದೆ. ಅದ್ರ ಸಂಬಂಧ 150 ಆಯ್ತಾ. ಈ ಆಡ್ರಾಗ ಒಂದು 3 1 2 3 ಒಂದು ಆದರೆ ಇದೊಂದು ವಾಯ್ಸ್ ತೊಗೊಂಡ್ರಿ ಹೆಂಗೆ ಬರ್ತೈತಿ ಅಂತ 150 ಅಷ್ಟೇ. ಅದಕ್ಕೆ ಚಲೋ ಬಂದ್ರೆ ಹಂಗೆ, ಇಲ್ಲಿ ಕಣ ಹಿಂಗೆ ಹೋದ್ರೆ ಹೋಗ್ರಿ. ಬಟ್ ಹೆಂಗೆ ಬರ್ತೈತಿ ನೋಡೋ ಸಂಬಂಧ ತೊಗೊಂಡು ಅಷ್ಟೇ. 250 ಜಸ್ಟ್ 200 ಗೈಸ್. ಇಲ್ಲಿ ಕೂಡ RCB ಜರ್ಸಿ ಮಾರತ್ತಾರೆ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗೋ ರೋಡ. ಬೆಂಗಳೂರು ರೈಲ್ವೆ ಸ್ಟೇಷನ್ ಹೋಗೋ ರೋಡ. RCB ಟಿ ಶರ್ಟ್ ಚೆನ್ನಾಗಿ ಎಲ್ಲ ಕ್ಯಾಪ್ ಟ್ರೆಂಡ್ ಮೇಂಟೈನ್ ಮಾಡಿ ಎಲ್ಲ ಕಡೆ. ಒಟ್ಟು ಏನು ಸಿಗೋದು ನೋಡ್ರಿ. ಇಲ್ಲಿ ಹೊರಗೆ ಬಂದರೆ ಊಟ ಚಿಂತಲ್ಲಿ ನಿಂತತಿ ಅಂದ್ರೆ ನನಗಂದ್ರೆ ಉಳ್ತೀನಿ ನಿಕ್ಕಿ. ಯಾಕಂದ್ರೆ ಅಷ್ಟು ಹೋಟೆಲ್ ಎಲ್ಲ ಚೊಕ್ಕ ಖಾಲಿ ಐತ್ರಿ ಇಲ್ಲಿ. ಅಲ್ಲಿ ಸರಿಯಾದ ಅಂಗಡಿ ಒಂದು ಎಲ್ಲಕ್ಕೆ ಜಾಗ ಇಲ್ಲ ರೀ. ಹಂಗೈತೆ ನೋಡ್ರಿ, ತಿನ್ನಾಕಿರ್ದಾಗ ನಡೀತೈತೆ, ಕುಡಿಯಾಕ ಬೇಕು ನಮ್ಮ ಜನಕ್ಕೆ, ಹಂಗೈತ್ರಿ. ಗೈಸ್ ನನಗೂ ಬೆಂಗಳೂರಾಗ ಭಾಳ ಎಕ್ಸ್ಪೀರಿಯನ್ಸ್ ಆಯ್ತು ರೀ. ನನಗೂ ಬಂದು ಅಡ್ರೆಸ್ ಕೇಳ್ತಾರೆ, ರೈಲ್ವೆ ಸ್ಟೇಷನ್ ಹಂಗೆ ಹೋಗೋದೈತಿ. ಇಲ್ಲೇ ಹಿಂದೆ ಐತ್ರಿ, ಬಟ್ ಕೇಳ್ತಾರೆ, ಅದಕ್ಕೆ ಹೇಳ್ತಾರೆ. ನನಗೇನು ಗೊತ್ತಿಲ್ಲ ರೀ ಬೆಂಗಳೂರು. ಬೆಳಗಾವಿ ಆದರೆ ಹೇಳ್ಬೋದು. KSR ಬೆಂಗಳೂರು ಬಸ್ ನಿಲ್ದಾಣ ಆಚೆ ಕಡೆ ಏರಿಯಾದ. ಈಗ KSRTC ಬಸ್. ಗೈಸ್ ಮೆಜೆಸ್ಟಿಕ್ ಗಣಪನ ದೇವಸ್ಥಾನ ನೋಡ್ರಿ, ಗಣಪತಿ ಗುಡಿ ಐತ್ರಿ ನಮ್ಮ ಬಸ್ಸಲ್ಲಿ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ರೀ ಇದು. ವಾಚ್ ಚಂದ ಐತ್ರಿ, ಬಟ್ ಬೆಲ್ಟ್ ಚಲೋ ಐತ್ರಿ. ಇದು 200 ರೂಪಾಯಿ ಕೊಟ್ಟಿನಿ. ಎಷ್ಟು ದಿನ ಬರ್ತೈತಿ ನೋಡಿ. ನಾನೊಂದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್, ಬಟ್ 2 ದಿನ ಬರ್ತೈತಿ ನೋಡೋಣಂತ. ಮತ್ತು ನಂಗೆ ಶೂಸ್ ಒಂದು ತೊಗೋಬೇಕೈತಿ ರೀ. ಅವು ಭಾಳ ಚಲೋ ಇರ್ತಾವೆ, ಇಲ್ಲಿ ನೋಡೋಕೆ ಚಲೋ ಇರ್ತಾವೆ, ಬಟ್ ಅವು ಎಷ್ಟು ದಿನ ಬರ್ತಾವೆ ನೋಡ್ಬೇಕೈತಿ, ಗೊತ್ತಿಲ್ಲ ನನಗೆ. ಒಂದ್ಸಲ ಟ್ರೈ ಮಾಡ್ಬೇಕು ರೀ ಎಲ್ಲನೂ. ಬಟ್ ನಾ ಇರ್ಬಿಟ್ಟು ತೊಗೊಂಡಂತ ಇಲ್ಲೆಲ್ಲ ಎಷ್ಟು ರೊಕ್ಕ ಹೆಚ್ಚಾರ ನೋಡ್ರಿ. ಮೆಜೆಸ್ಟಿಕ್ ಹುಬ್ಬಳ್ಳಿ ಹೇತ್ ಸೊ ಮಕ್ಕಳು ಇಷ್ಟೆಲ್ಲ ಆದರೂ ಹುಡುಗಿಯರು ನಿಂತಾರೆ. ಯಾವುದು ನಂಬರಲ್ಲಿ ಆಯ್ತು ರೀ ನಾರ್ಬಿ ವಿಕಾಸ್ ಗೌಡ ಬ್ಲಾಗ್ಸ್ ನೋಡ್ರಿ, ಮತ್ತೆ ನಡೆಯೋದೈತಿ. ಗೈಸ್ ನಮ್ಮ ಅಕ್ಕ ಕಾಲ್ ಮಾಡೀನಿ ರೀ. ನಮ್ಮ ಅಕ್ಕ ಒಂದು ಬೇಕತ್ತ ನಕ್ಕೆ ಏನು ರೇಕಿದೆ, ಯಾಕಂದ್ರೆ ಬಾಜು ಸಾತ್ವಕ್ಕೆ ತೊಗೋಬೇಕು ಅಂತೇಳು. ಅದು i15 Pro ಐತಿ ರೇಕಿದ, ಬ್ಲ್ಯಾಕ್ ಕಲರ್ ಬೇಕತ್ತ. ಆಕಿದ್ದು ಕವರ್ ಭಾಳ ಅಂದ್ರೆ ಭಾಳ ಹೊಲಸಾಗಿ ಹರಿದು ಹೋಗೈತ್ರಿ. ಹರಿದಿಲ್ಲ ರೀ, ಕ್ವಾಲಿಟಿ ಐತ್ರಿ, ಬ್ರ್ಯಾಂಡೆಡ್ 1500 ರೂಪಾಯಿ ಐತಿ. ಬಟ್ ಅದು ಪೂರ ಇದನ್ನಾಗೈತಿ ರೀ. ನೋಡಿ ನಾವು ಒಂದು ಟ್ರೈ ಮಾಡೋದು ರೀ. ಇವನು ಎಲ್ಲ ಸಸ್ತ ಬಡವ್ರು ಭಾಳ ಏನು ಬಿಡೋಕ್ರಿ ಇಲ್ಲ, ಇಂಥವೆಲ್ಲ ಟ್ರೈ ಮಾಡಿದೆ. 15 Pro ಅಲ್ಲಿ ಐತಿ, ಅದನ್ನು ನೋಡಿ ನೆನಪಾದ್ರೆ ನಂಗೆ 15 Pro 16 ಇಲ್ಲಂತ ಬ್ಲ್ಯಾಕ್ ಕಲರ್ ನೋಡಿ ಅಂತ ಯಾವ ಚಲೋ ಕಂಡೈತೆ ಅಂತ. ಓಪನ್ ಮಾಡೋಂಗಿಲ್ಲ. ಓಪನ್ ಮಾಡಿದ್ದು ಅಂದ್ರೆ ಇಲ್ಲಿ ತೊಗೋಬೇಕಾ, ಇಲ್ಲಿ ಮಟ್ಟ ಅರ್ಥ ಮೆಜೆಸ್ಟಿಕ್.
ಮೆಜೆಸ್ಟಿಕ್ದಾಗ ಶಾಪಿಂಗ್ ಮಾಡ್ತಿರುವ ಮಯೂರ್ ಕಲ್ಕಟ್ ಮಯೂರ್. ಟಿ ಶರ್ಟ್ ಇಂಡಿಯಾದು ಜರ್ಸಿ ಇದೆ, CSKದು ಜರ್ಸಿ ಇದೆ, ಫುಟ್ಬಾಲ್ ಜರ್ಸಿನೂ ಇದೆ ಅದ್ರ ಮುಂದ್ಗಡೆ. ಕ್ರೇಜಿ ಏನೋ ಬಂದು ನನ್ನ ಕೇಳ್ತಾನೆ ರೀ ಕವರ್ ತೋರಿಸ್ರಿ. ನಾನು ಕವರ್ ತೋರ್ಸೋಣ ಅಂತ ಕಾಣತ್ತೀನಿ. 15 Pro ಒಂದೇ ತೊಗೊಂಡೇನು ರೀ ನನಗೆ ತೊಗೊಂಡಿಲ್ಲ ಭಾಳ ಪಕ್ಕಿಗೆ ಮಾಡೋಣ ಪಕ್ಕಿಗೆ. ಗೈಸ್ ಇಲ್ಲಿ ಹುಡುಗಿಯರು ಅದಾರು ತೋರಿಸ್ತಾನೆ ನೋಡ್ರಿ. ಹಂಗೆ ನಾನು ಏನೋ ಅವ್ರು ಮಾತಾಡ್ಸಂಗಿಲ್ಲ ಏನಿಲ್ಲ, ಬಟ್ ತೋರಿಸ್ತೇನೆ ಮುಂದಿನ ನೋಡ್ರಿ. ಗೈಸ್ ಹುಡುಗಿಯರು ಏನಪ್ಪ ಇಲ್ಲೇ ಹಿಂದೆ ಪೊಲೀಸರು ಇರ್ತಾರೆ ಅವ್ರಿಂದ, ಬಟ್ ಪೊಲೀಸರು ಏನು ಕೇರ್ ಮಾಡೋರು ಅಂಬಲ್ರಿ. ಅವ್ರು ಪೊಲೀಸರ ಗಾಡಿ ಇಲ್ಲೇ ಐತೆ ನೋಡ್ರಿ, ಅವ್ರದ ಅಲ್ಲಿ ಹಿಂದೆ ಆಗೈತಿ ಅಷ್ಟೇ. ಇಲ್ಲಿ ಪೊಲೀಸರು ಕುಂತಾರೆ ನೋಡತ್ತೀರಿ ನೀವು, ಅವ್ರನ್ನ ಕೇಳಬಿಡ್ಲಿ ಅನ್ಸಾಯ್ತು. ಇದನ್ನೆಲ್ಲ ಬಂದ್ ಮಾಡ್ಸಿರಿ ಹೊಳ್ಳೆ ನೀವೇ ಇಲ್ಲಿದ್ರು ಸ್ಟಾರ್ಟ್ ಮಾಡ್ಯಾರಲ್ಲ ಅಂತ ಕೇಳ್ಬೇಕು ಅನ್ಸಲ್ಲ. ಇದು ಬೆಂಗಳೂರಾಗ ಚೂತೆ ಮಾಡಕ್ಕೆ ಮ್ಯಾಲೆ ನಿಂತಿರ್ತಾರೆ ರೀ, ಆದ್ರೆ ನಾವು ಚೂತೆ ಆಗಬಾರ್ದು. ಹೆಂಗಪ್ಪ ಅಂತಂದ್ರೆ ನಾ ಕವರ್ ತೊಗೊಂಡ್ರಿ ನಾನು ಫೋನ್ಪೇ ಪಾಸ್ವರ್ಡ್ ನೋಡಿದ್ರಿ ನಾವು, ಅಂದ್ರೆ ಅವ್ರು ಇದ್ದಲ್ಲಿ ನೆಟ್ವರ್ಕ್ ಬರ್ತಿರ್ಕಿಲ್ಲ. ಅಣ್ಣ ಆ ಕಡೆ ಹೋಗಿ ಮಾಡಿದ್ನು ಬನ್ನಿ ಅಂತ ನಾ ಫೋನ್ಪೇ ಮಾಡೀನಿ ರೀ, ನಾನು ಪಾಸ್ವರ್ಡ್ ನೋಡಿದವು. ಅಲ್ಲಿ ಮಾಲಕರಿಗೆ ತೋರಿಸ್ಬನ್ನಿ ಅಂತ ನಾನು ಫೋನ್ ಇಸ್ಕೊಳತ್ತಾನೆ ರೀ. ನಾನು ಅದು ಸುಮ್ಮನೆ ಮಾಡಿದವನು ನ್ಯೂಸ್ ಚಾನಲ್ ನೋಡಿ ಯಾವಾಗ ಗೊತ್ತಿಲ್ಲ. ಗೈಸ್ ದಿನ ಹೋಗ್ಬೇಕಂತ ಅನ್ನೋದನ್ರಿ, ಹೋಗೋದು ಮುಂದೆ ಮತ್ತೆ ಇವ್ರು ಇಲ್ಲಿ ಕಾಣತಾರ ನೋಡ್ರಿ. ಹಂಗಸ್ರು ಅಲ್ಲಿ ಪಾತ ಅಂದ್ರೆ ಕರೆಕ್ಟ್ ಅಲ್ಲಿ ನಾನು ನೋಡ್ರಿ ಒಬ್ಬ ರೆಡ್. ಗೈಸ್ ಇವಾಗ ನಮ್ಮ ನಡೆ ಮನೆ ಕಡೆಗೆ ಅಲ್ಲಿ ಶೂಸ್ ರೇಟ್ ಒಂದು ಕೇಳ್ಕೊತೈತ್ರಿ. ಕೇಳ್ಕೊಂಡು ಮತ್ತೆ ಈಗ ಬಡ್ಕೋತ ನಿಂತು ನಂಗೆ ಒಬ್ಬ ಯಾರು ಹಿಂಗೆ ಬಿಡ್ತಾ ಇರ್ತೇವೆ, ಅದಕ್ಕೆ ಅನ್ಸಿಪರ್ ಆಯ್ತು. ಅವರೇ ಮಾಡಂಗಿಲ್ಲ, ಧೈರ್ಯ ಮಾಡಿ ಇವಾಗ ನೋಡಿ ಅಂದ್ರೆ ಅವ್ರ ಪ್ರೈಸ್ ಭಾಳ ಹೇಳ್ಬಿಡ್ತಾರೆ ಒಮ್ಮೆ. ಅಲ್ಲಿ ನಾವು ಬೇಡಾಡೋದ ನಾವು ಉತ್ತರ ಕನ್ನಡದವ್ರು ಓದೈತ್ರಿ, ಮೊದಲೇ ಬೇಡಾಡೋ ಮೈಂಡ್ ನಮ್ಮ ರೇಟಿಗೆ ಬರೋತನ ಬಡಂಗಿಲ್ಲ ನಾವು ಇಲ್ಲಿ ಹಂಗೆ ಬೇಡಾಡೋ ಹಂಗಿಲ್ಲ. ಅದ್ರ ಸಂಬಂಧ ಅನ್ಸಿಪರ್ ಆದೈತಿ. ಶೂಸ್ ಒಂದು ಚಲೋ ಸಿಕ್ಕರೆ ತೊಗೊಂಡು ಅಂತ ಎಷ್ಟು ದಿನ ಬರ್ತಾವಂತ ಟ್ರಯಲ್ ಮಾಡಿ ಅದನ್ನು ಹೇಳ್ತಾನಂತ, ಅದನ್ನು ಒಂದು ಬ್ಲಾಗ್ ಮಾಡಕ್ಕೆ. 50 ರೂಪಾಯಿ ಟಿ ಶರ್ಟ್ ಅದ ರೀ, ಬಟ್ ಸೆಕೆಂಡ್ ಹ್ಯಾಂಡ್. ಶೂಸ್ ಕೇಳ್ಬೇಕಂದ್ರೆ ಯಾರೂ ಇಲ್ಲ ರೀ. ಪ್ರೈಸ್ ಕೇಳ್ಬೇಕಂದ್ರೆ ಶೂಸ್ ಪ್ರೈಸ್ ಕೇಳ್ಬೇಕಂದ್ರೆ ಯಾರಿಲ್ಲ ಇಲ್ಲ. ಎಷ್ಟು ಅದಾರ 500 ಟಿಕ್ಸಾ 500 ಐತೆ ಗೈಸ್. ಸೈಜಲ್ಲಿ ಶೂಸ್ ನೋಡೋದಿಲ್ಲ ರೀ. ಹಂಗೆ ಇಲ್ಲಿ ವಾಚ್ ಅಂಗಡಿ ಕಾಣ್ತು. ಇಲ್ಲಿ ನೋಡ್ರಿ, ಇಲ್ಲಿ ಹಾರ್ದಿಕ್ ಪಾಂಡೆ ಹಾಕೋ ವಾಚ್ ಇದ್ರಿ ಗೈಸ್. ಇಲ್ಲಿ ಮೆಜೆಸ್ಟಿಕ್ದಾಗ ಹಾರ್ದಿಕ್ ಪಾಂಡೆ ಹಾಕೋ ಅಂಥ ವಾಚ ಅಂಥದ್ದು ಅಷ್ಟು ಕಾಸ್ಟ್ಲಿ ಅಲ್ಲ, ಅಷ್ಟು ಇದೂ ಅಲ್ಲ. ಬಟ್ ಇದು ಮ್ಯಾಲಿನ ದೂರ ನೋಡ್ರಿ ಹಂಗೆ ಅನಿಸೈತ್ರಿ. ಹೆಂಗೈತೆ ನೋಡ್ರಿ ನಮ್ಮ ಬೆಂಗಳೂರು ಬ್ಯೂಟಿ ಸೂಪರ್. ಬಟ್ ಅಡ್ಡಾಡಕ್ಕೆ ಮಾತ್ರ ತ್ರಾಸ ಭಾಳ ಐತ್ರಿ, ಬೆಳಗೋದಂಗಿಲ್ಲ ರೀ. ನಂಗೆ ಗ್ಲಾಸ್ ಬೇಕಾಗಿತ್ತು ರೀ. ಈಗ ಹೊಂಟಿದ್ದು ನಾನು ಮನೆಗೆ. ಇಲ್ಲಿ ನೋಡಿ ಈ ಥರದಾಗ ಸ್ವಲ್ಪ ಚೇಂಜಸ್ ಐತೆ ಕೇಳಿ ನಾನು ಐತೆ ತೋರಿಸ್ತಾನೆ ಅಂದ್ರೆ ನೋಡಿ ಪ್ರೈಸ್ ಎಲ್ಲೂ ಬಡಿಬಾರ್ದಷ್ಟೇ. ಬಡಿದಿಲ್ಲ, ಬಡಿತಾರೆ ಕಡಿದೆ ಜನವರ್ದಿನ ನೋಡೋಂತ ಏನಾಕೈತೆ ಏನಿಲ್ಲ ತೋರಿಸ್ತಾರಂತ. ಪ್ರೈಸ್ ಈ ಥರ ಆಗಿದ್ರಿ ಈಗ ಬೇಡ ನನಗೆ ಬೇಕೇ ಇರ್ತಾರ ಅಲ್ಲ ಇಲ್ಲಿ. ಥ್ಯಾಂಕ್ ಯು. ಇದು ಲಾಸ್ಟ್ ಎಂಡ್ ಇದೆ ಮೆಜೆಸ್ಟಿಕ್. ಇಲ್ಲಿ ನೋಡ್ರಿ, ಇಲ್ಲಿ ಈ ಕಡೆಯಿಂದ ಹೋಗ್ಬೇಕ್ರಿ ಬಸ್ ಬೈಕಲ್ಲ ಒಟ್ಟು ಕಾರ್ ಅದು ಏನಾರೆ ಈ ಕಡೆಯಿಂದ ಬರತ್ತಾವ, ಆ ಕಡೆ ಹೊಂಟಾವ ಉಲ್ಟಾ ಐತ್ರಿ. ಇದು ಇಲ್ಲೋ ಲೆಫ್ಟ್ ಸೈಡ್ ಹೋಗ್ಬಿಟ್ಟು ರೈಟ್ ಸೈಡ್ ಹೊಂಟಾವ. ಏನೋ ಒಟ್ಟು ಗೋಲ್ಮಾಲ್ ಐತ್ರಿ ಮೆಜೆಸ್ಟಿಕ್ ಲಾಸ್ಟ್ ನೋಡ್ರಿ. ಇಲ್ಲಿ ಈ ಕಡೆಯಿಂದ ಬರತ್ತಾವು, ಆ ಕಡೆ ಹೊಂಟಾವು. ಈ ಕಡೆ ಹೋಗ್ಬೇಕು, ಆ ಕಡೆ ಬರಬೇಕು. ಇಲ್ಲೇನೋ ಕ್ರಾಸಿಂಗ್ ಸಂಬಂಧ ಅಪಡಾಗಿತ್ತು ಹೋಗ್ಬೇಕನ್ನತ್ತೀನಿ ರೀ. ಇಲ್ಲೂ ಒಂದು ಅಂಡರ್ ಪಾಸ್ ಕಾಣಿಸೋದೈತಿ. ಇಲ್ಲೇನು ಸಿಗೈತಿ ನೋಡಿ ಬರೋ, ನಾನು ನೋಡಿಲ್ರಿ ಇದನ್ನು ಇವತ್ತು ಫಸ್ಟ್ ಟೈಮ್. ಇದು ನೋಡೋಣ ಇಲ್ಲಿ ಏನು ಸಿಗ್ಬೋದಂತ. ಗೈಸ್ ಇದು ಅದಕ್ಕಿಂತ ರೇಷ್ ಐತ್ರಿ. ಈಗ ಎಲ್ಲ ಡ್ರೆಸ್ ಚಪ್ಪಲ ಇಲ್ಲಿ ನಾನು ಬೆಂಗಳೂರಿಗೆ ಫಸ್ಟ್ ಟೈಮ್ 2023ದಾಗ ಬಂದೇನಿ ರೀ. ಎಕ್ಸಾಮ್ ಬರೋಕ್ಕೆ ಸೆಕೆಂಡ್ ಇಯರ್ ಎಕ್ಸಾಮ್ ಮುಗಿದ ನಂತರ ಅವಾಗ ಫಸ್ಟ್ ಟೈಮ್ ಊಟ ಮಾಡಿದ್ದು ನಾನು ಇಲ್ಲೇ ರೀ. ಅದು ನಾಷ್ಟ ಮುಂಜಾನೆ 8 ಗಂಟೆಗೆ ನಮ್ಮ ದೋಸ್ತರೆಲ್ಲ ಕೂಡಿ ಇಲ್ಲೇ ಮಾಡಿದ್ದೀರಿ. ನೆನಪೈತ್ರಿ ನಂಗೆ ಪಕ್ಕ ಪುರಿ ತೊಗೊಂಡಿನಿ ರೀ ನಾ ಪುರಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತೆ ರೀ, ಬಟ್ ನಂದು ಅದು ಹೊಟ್ಟೆಲ್ಲ ಒಂದು ಅದು ಎಕ್ಸ್ಟ್ರಾ ಬಂದಿದ್ದು ಹಚ್ಚಿ ಬಿಟ್ಬಿಟ್ಟಾರೆ ಅವ್ರು. ಮಯೂರ ಆಗ್ಬೇಕಲ್ಲ, ಮಯೂರ ಆಗಿಲ್ಲ.
ಗೈಸ್ ಮೆಜೆಸ್ಟಿಕ್ ಭಾಳ ದೊಡ್ಡದು ರೀ ಇದು ಮೆಟ್ರೋ ಕಡೆ ಹೋಗೋದನ್ನೋದು ಗೊತ್ತಾಗ ಇಲ್ಲಿ ಹೋಗಿ ಕೇಳಬೇಕು ವಾಚ್ಮ್ಯಾನ್ಗಳನ್ನೆಲ್ಲ ನೋಡ್ರಿ ಇದು ಎಷ್ಟು ಜನ ಏನಿದೆ ಒಮ್ಮೆ ಮೆಟ್ರೋ ಬಂದ್ರೆ ಹಿಂಗೆ ನೋಡ್ರಿ ಈಗ ಫುಲ್ ರೈಸ್ ಇರ್ತೈತಿ ಏನು ಮಾಡೋದು ಇಂಥ ಹಾಟ್ ಫುಲ್ ಮಕ್ಕಳು ಇರಂದ್ರೆ ನಮ್ಮ ದೇಶನಾಗ ಇದು ಭಾಳ ಇದ್ರು ಇದು ಗ್ಲಾಸ್ ಅದಕ್ಕೆ ಇಟ್ಟಾರ ಅದಕ್ಕೆ ಕೈ ಹಿಡಿದು ಬಾಯಿ ಹೆಚ್ಚಿ ನೀರು ಬಿಡೋದನ್ರಿ ಏನು ಹೇಳ್ದ ಗ್ಲಾಸ್ ಅದಕ್ಕೆ ಇದಕ್ಕೆ ಇಟ್ಟಾರೆ ಕುಡಿಯೋದು ಪೈನ ಎಕ್ಸಿಟಿಂಗ್ ನಂಬರ್ ನೋಡ್ರಿ ಇದೇನಾಗಲ್ಲ ಎಕ್ಸಿಟ್ ಆಗಕ್ಕೆ ಗೈಸ್ ನಂಗೆ ಉಳ್ಳಾಗಡ್ಡಿ ಬೇಕಾದ್ರೆ ನಮ್ಮ ಅಕ್ಕ ಉಳ್ಳಾಗಡ್ಡಿ ತೊಗೊಂಬಂದ ಮನ್ಯಾಗಿಲ್ಲ ಅಂತೇಳಿ ಇಲ್ಲಿ ಉಳ್ಳಾಗಡ್ಡಿ ಅಂದ್ರೆ ಗೊತ್ತಾಗಂಗಿಲ್ಲ ನೋಡಿ ಉಳ್ಳಾಗಡ್ಡಿ ಅಂದ್ರೆ ಕೊಡ್ತಾರ ಇಲ್ಲತ್ತೆ ಟ್ರೈ ಮಾಡಿ ಅಣ್ಣ ಓಣ ಉಳ್ಳಾಗಡ್ಡಿ ಅರ್ಧ ಕೆ ಜಿ ಬುಟ್ಟೆ ಇಲ್ಲೈತೆ ಹಾಗೆ ಗೈಸ್ ನಾನು ಫಸ್ಟ್ ಟೈಮ್ ಬಂದೀನಿ ಹಂಗೆ ತಗೋದ ಏನೂ ಗೊತ್ತಿಲ್ಲ ನನಗೆ ಓ ಹೆಚ್ಚಾಯಿತು ಅಂದ ಅಷ್ಟು ಬಿಡಂಗಿಲ್ಲ ರೀ ಇದು 40 ಗ್ರಾಮ್ ನಾ ಕರೆಕ್ಟಾಗಿ ಕೊಟ್ಟಣ ಚಲೋ ಮಾಡ್ಯಾನ ಓಕೆ ಥ್ಯಾಂಕ್ ಯು ಫೋನ್ಪೇ ಕ್ಯಾನ್ ಕವರೇ ಮತ್ತೇನು ಬೇಡ ಇದು ಯಾವ ಥರ ಈರುಳ್ಳಿ ಏನು ಅಡುಗೆ ಮಾಡೇ ಕೊಟ್ಬಿಡ್ತಾರೆ ಕಾಯಿಪಲ್ಲೆ ಅಂಗಡಿಯಾಗ ಈರುಳ್ಳಿ ಬೆಂಗಳೂರು ಭಾಷೆ ಈರುಳ್ಳಿ ತೊಗೊಂಡಾಗ ಹೊಂಟೇವ್ರಿ